ಗುಡುಗು ಮಿಂಚು ಭದ್ರಾವತಿ ತಾಲೂಕಿನ ಹೊಳೆಯನ್ನೂರು ಹೋಬಳಿ ಈ ಭಾಗದಲ್ಲಿ ಸುಮಾರು ಈಗಿರುವಂತಹ ಒಂದು ಅಂಕಿಅಂಶದ ಪ್ರಕಾರ ಅವತ್ತೇನು ನಮ್ಮ ಪಕ್ಷದಿಂದ ಒಂದು ಸಮಿತಿ ರಚನೆಯನ್ನು ಮಾಡಿ ನಮ್ಮ ನಿಕಟಪೂರ್ವ ಶಾಸಕರಾದಂಥ ಅಶೋಕ್ ನಾಯ್ಕರು, ನಮ್ಮ ಗೌರವಾನ್ವಿತ MLC ಅವರಂತ ಡಾಕ್ಟರ್ ಧನಂಜಯ ಸರ್ಜಿ ಅವರು, ನಮ್ಮ ಆ ಭಾಗದ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲೇಶ್ ಅವರು, ನಮ್ಮ ರೈತ ಮೋರ್ಚಾ ಇಡೀ ತಂಡ ಭೇಟಿಯನ್ನು ಕೊಟ್ಟಿತ್ತು. ನಾನು ಕೂಡ ಕೆಲವು ಗ್ರಾಮಗಳಿಗೆ ಭೇಟಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದೆ. ಎಲ್ಲ ರಾಜಕೀಯ ಮುಖಂಡರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹೊಳೆನೂರು ಭಾಗದಲ್ಲಿ ಹೋಬಳಿಯಲ್ಲಿ ಆದಂತ ಸುಮಾರು 35 ಗ್ರಾಮಗಳಿಗೇನು ಹತ್ತತ್ರ ಇದರ ಒಂದು ಬರಸಿಡಿಲು ರೈತರಿಗೇನು ಆಗಿದೆ. ಮತ್ತೆ ನಮ್ಮ ಶಿವಮೊಗ್ಗ ತಾಲೂಕಿನ ಹೊಳಲೂರು ಮತ್ತೆ ಹಾರ್ನಹಳ್ಳಿ ಹೋಬಳಿ ಭಾಗದಲ್ಲಿ ಸುಮಾರು 25 ಗ್ರಾಮಗಳಿಗಿಂತ ಹೆಚ್ಚಿನ ಗ್ರಾಮಕ್ಕೆ ರೈತರಿಗೆ ಸಾಕಷ್ಟು ಹಾನಿಯಾಗಿದೆ. ಬೆಳೆದು ನಿಂತ ಅಡಿಕೆ ಮರಗಳು ಒಳ್ಳೆ ಹಿಂಗಾರು ಹೊರಟು ಫಸಲು ಕೆಲವು ಕಡೆಗೆ ಫಸಲು ಕೊಯ್ಯುವಂತ ಒಂದು ಅವಕಾಶ, ಕೊನೆ ಸಮೇತ ಮರಗಿಡಗಳು ಮುರಿದು ಬಿದ್ದಿದೆ. ಮನೆಗಳು ಹಾಕಿದಂತ ಹಂಚಿರ್ಬೋದು, ತಗಡಿರ್ಬೋದು, ಆಸ್ಪರ್ ಶೀಟ್ಸ್ಗಳಿರ್ಬೋದು, ದಿಕ್ಕಾಪಾಲಾಗಿ ಅದು ದಿಕ್ಕಲು ಹಾರ್ಕೊಂಡು ಹೋಗಿದ್ದಾವೆ. ಅದರಿಂದ ಮನೆಯಲ್ಲಿರುವಂತ ವಸ್ತುಗಳು ಕೂಡ ಒದ್ದೆ ಆಗಿದೆ, ಕೊಚ್ಕೊಂಡು ಹೋಗಿದೆ. ಒಂದು ಪ್ರಾಣಹಾನಿ ಬಗ್ಗೆ ವರದಿಯೂ ಕೂಡ ಬಂದಿದೆ. ವಿಶೇಷವಾಗಿ ಕಳೆದ 2-3 ದಿನದಿಂದ ವಿದ್ಯುತ್ತಿನ ಅವ್ಯವಸ್ಥೆ, ಕಂಬಗಳು ಮುರಿದು ಬಿದ್ದಿದೆ. ಸುಮಾರು 200-400 ಎಲೆಕ್ಟ್ರಿಕಲ್ ಪೋಲ್ಸ್ ಆ ಕಡೆ ಡ್ಯಾಮೇಜಸ್ ಆಗಿದೆ. ಈ ರೀತಿಯಾದಂತಹ ಒಂದು ಇದ್ದಕ್ಕಿದ್ದಂತೆ ಮೇಘಸ್ಫೋಟ ಆಗಿ ಕೆಲವು ಪಾಕೆಟ್ಗಳಲ್ಲಿ ಆ 2 ಹೋಬಳಿಗಳಲ್ಲಿ ಇಡೀ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ರೈತರು ಪಾಪ ಏನ್ ಮಾಡಬೇಕು ಅಂತೇಳಿ ಅವರಿಗೆ ತೋರಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆಗೆ ಆಶಾದಾಯಕ ಸರ್ಕಾರ ಇದೆ, ಚುನಾಯಿತ ಪ್ರತಿನಿಧಿಗಳು ಬಂದು ಹೋಗಿದ್ದಾರೆ, ಏನಾದ್ರೂ ಒಂದು ನ್ಯಾಯ ಸಿಗ್ಬೋದು ಅಂತೇಳಿ ಕಾಯ್ತಾ ಇವತ್ತು ಕೂತಿರೋದು ಕೂಡ ನಾವೆಲ್ಲರೂ ಕೂಡ ದೃಶ್ಯವನ್ನ ತಾವೇ ಮಾಧ್ಯಮದ ಮುಖಾಂತರ ಈ ರಾಜ್ಯಕ್ಕೆ ತೋರಿಸುವಂತ ಕೆಲಸವನ್ನು ಕೂಡ ತಾವು ಮಾಡಿದಿರಿ. ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಗೌರವಿತ ಪ್ರಭಾರಿ ಜಿಲ್ಲಾ ಅಧಿಕಾರಿ ಹೇಮಂತ್ ಇರ್ಬೋದು, ನಮ್ಮ ADC ಇರ್ಬೋದು, AC-ಗಳಿರ್ಬೋದು, RIVA-ಗಳಿರ್ಬೋದು, ಇಡೀ ಸರ್ಕಾರಿ ಇನ್ಸ್ಟ್ರೂಮೆಂಟ್ಸ್ ರಶ್ ಆಗಿದ್ದಾರೆ, ಗಮನಿಸುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ನನಗೆ ಸಿಕ್ಕಿರೋ ಪ್ರಕಾರ ಅಂಕಿಅಂಶದ ಪ್ರಕಾರ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು ಒಂದು 5,000-6,000 ಹೆಕ್ಟೇರ್ ಅಡಿಕೆ ತೋಟಗಳು ಪೂರ್ತಿ ನಾಶ ಆಗಿದೆ. ಸುಮಾರು 10,000-12,000 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 5,000-6,000 ಹೆಕ್ಟೇರ್ ಸಂಪೂರ್ಣವಾಗಿ ಅಡಿಕೆ ಮರಗಳು ಬಿದ್ದೋಗಿದೆ, ಮುರಿದೋಗಿದೆ, ಬಾಗಿದವೆ. ಬುಡ ಸಮೇತ ಬಾಗಿ ನಿಂತ್ಕೊಂಡಾಗ ಅದು ಮತ್ತೆ ಮರುಜೀವನ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ರೀತಿಯಂತ ದೊಡ್ಡ ಒಂದು ಡಿಸಾಸ್ಟರ್ ನಮ್ಮ ಯಾವತ್ತೂ ಕೂಡ ಈ ಒಂದು ಏಪ್ರಿಲ್ ಮಂತ್ ನಾವು ನೋಡಿದ್ದಿಲ್ಲ. ದೊಡ್ಡ ಒಂದು ಹಾನಿ ನಮ್ಮ ರೈತ ಕುಲಕ್ಕೆ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿದೆ, NDRF ಇಂದ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ವತಿಯಿಂದ, ಮತ್ತೆ ನಮ್ಮ ಸ್ಟೇಟ್ ಡಿಸಾಸ್ಟರ್ ಫಂಡ್ ಇಂದ, SDRF ಇಂದ ಪ್ರತಿ ಹೆಕ್ಟೇರಿಗೆ 31,000, ಮೊದಲು 24 ಇತ್ತು, ಮತ್ತೆ
ರಿವ್ಯೂ ಮಾಡಿ ಈ ಕಳೆದ 2 ವರ್ಷದಿಂದ 31,000 ಆಗಿದೆ. ಇದರಲ್ಲಿ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಹಣವನ್ನ ಕೊಡಬೇಕು ಅಂತೇಳಿ ಈ ಒಂದು ಕಾನೂನಲ್ಲಿ ಇದೆ. ಆದ್ರೆ ನಾನು ಗಮನಿಸಿದ ಪ್ರಕಾರ ಒಬ್ಬ ರೈತ ಬೆಳೆಗಾರನಾಗೂ ಕೂಡ ಒಂದು ಅಡಿಕೆ ಮರದ ಆಯಸ್ಸು ಒಂದು 6 ರಿಂದ 21 ವರ್ಷ ಯಾವ ರೀತಿ ಮಾಡ್ತೀವಿ, ಅದೇ ರೀತಿ ಗಿಡಕ್ಕೂ ಕೂಡ ಆ ಸಂದರ್ಭದಲ್ಲಿ ಆ ಆಯಸ್ಸನ್ನ ಇಟ್ಟು ಮೌಲ್ಯಮಾಪನವನ್ನು ಮಾಡಿ ನಾವು ನ್ಯಾಷನಲ್ ಹೈವೇ, ರೈಲ್ವೆ ಪರ್ಪಸ್ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾದಾಗ ಒಂದು ಗಿಡಕ್ಕೆ ನಾವು 3,500 ರಿಂದ 4,000 ರೂಪಾಯಿ ಕೂಡ ಪರ್ ಟ್ರೀಗೆ ನಾವು ಹಣವನ್ನ ಕೊಡುವಂಥದ್ದು ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು NDRF, SDRF ನಾಮ್ಸ್ ಪ್ರಕಾರ ತೆಗೆದುಕೊಂಡ್ರು ಕೂಡ ಒಂದು ಹೆಕ್ಟೇರಿಗೆ 31,000 ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಾಕಾಗಲ್ಲ. ನಿಮ್ಗೆ ನೆನಪಿರ್ಬೋದು, ಹಿಂದೆ ಸನ್ಮಾನಿಸಿದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ರೀತಿ ಸಾಕಷ್ಟು ಸಮಸ್ಯೆಗಳಾಯಿತು. ಅನೇಕ ಮಠ ಮಂದಿರಗಳು, NGOsಗಳ ಸಹಕಾರದಿಂದ ಮನೆನೇ ಕಟ್ಕೊಡುವಂತ ಕೆಲಸಗಳಾಯಿತು. ಅದೇ ರೀತಿ ಒಂದು ಮನೆಗೆ ನಿಮ್ಮ NDRF ನಾಮ್ಸ್ 1.25 ಲಕ್ಷ ಇದ್ರೂ ಕೂಡ ಪಕ್ಕಾ ಮನೆಗಳಿಗೆ ಅದಕ್ಕೆ 5 ಲಕ್ಷ ರೂಪಾಯಿಯನ್ನ ಕೊಡಬೇಕು ಅಂತೇಳಿ ಆದೇಶವನ್ನು ಜಾರಿಗೆ ತಂದು ಅದು ಮೊನ್ನೆಯವರು ಕೂಡ ಕಾನೂನು ಜಾರಿಗಿತ್ತು. ಇತ್ತೀಚಿನ ಸರ್ಕಾರ ಅದನ್ನ ಸಂಪೂರ್ಣವಾಗಿ ಕೊಡುವಂತ ಕೆಲಸ ಆಗ್ತಾ ಇಲ್ಲ. 2 ಲಕ್ಷ, 3 ಲಕ್ಷ ಒಂದೊಂದ್ ಕಡೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ವಿಶೇಷವಾದಂತ ಸ್ಪೆಷಲ್ ಪ್ಯಾಕೇಜ್ ಆಗಿ ಈ ಬಾರಿ ಇದನ್ನು ಕನ್ಸಿಡರ್ ಮಾಡಿ 1 ಹೆಕ್ಟೇರ್ಗೆ 1 ಲಕ್ಷ ರೂಪಾಯಿ ಆದ್ರೂ ಕೂಡ ಕೊಡಬೇಕು. ಅವಾಗ ಎಕರೆ ಹತ್ತತ್ರ 45-50 ಸಾವಿರ ರೂಪಾಯಿ ಸಿಗುತ್ತೆ. 1 ಹೆಕ್ಟೇರ್ಗೆ 2 ಎಕರೆ ಚಿಲ್ಲರೆ ಆಗುತ್ತೆ, 2.5 ಎಕರೆ ಆಗುತ್ತೆ. ಹಾಗಾಗಿ 1 ಎಕರೆಗೆ 50 ಸಾವಿರ ಆದ್ರೂ ಕೂಡ ಸಿಕ್ಕರೆ ಅವನ ಶ್ರಮಕ್ಕೆ ಆ ಗಿಡ ಜೀವನ ಪೂರ್ತಿ 35-40 ವರ್ಷ ಒಂದು ಗಿಡ ನಮಗೊಂದು ಆದಾಯವಾಗಿ ದುಡ್ದೇ ಕೊಡುತ್ತೆ. ಅದನ್ನು ತುಂಬಿಕೊಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಾನು ಕೇಳ್ತಿರೋದು ಎಕರೆಗೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ, ರೈತ ಮೋರ್ಚಾ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀವಿ, ವಿನಂತಿಯನ್ನು ಮಾಡ್ಕೊಂತೀವಿ ರೈತರ ಪರವಾಗಿ. ನಾವು ಇದರಲ್ಲಿ ಯಾವುದೇ ರಾಜಕಾರಣವನ್ನು ಮಾಡಲಿಕ್ಕೆ ಇಷ್ಟಪಡಲ್ಲ. ರೈತರ ವಿಚಾರದಲ್ಲಿ ಇದೊಂದು ವಿಶೇಷವಾಗಿ ಇದನ್ನ ಪರಿಗಣಿಸಿ ತಾವು ಜಿಲ್ಲಾಧಿಕಾರಿಗಳು, ಅಧಿಕಾರಿಗಳೆಲ್ಲ ಕೂಡ ಕೂತ್ಕೊಂಡು ಚರ್ಚೆನ ಮಾಡಿ 1 ಹೆಕ್ಟೇರಿಗೆ 1 ಲಕ್ಷ ರೂಪಾಯಿ ಆದ್ರೂ ಕೂಡ ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಕಡೆಯಿಂದ ನಾವು ಒತ್ತಾಯವನ್ನು ಕೂಡ ಘನ ಸರ್ಕಾರಕ್ಕೆ ಗೌರವಯುತವಾಗಿ ನಾವು ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀವಿ. ಮತ್ತೆ ನನಗೆ ನಮ್ಮ ಪತ್ರಿಕಾಗೋಷ್ಠಿಗೆ ಸಂಬಂಧಿಸಿದ ನಮ್ಮ ಗ್ರಾಮಾಂತರ ನಿಕಟಪರ ಶಾಸಕರು ಮತ್ತು ಮೊನ್ನೆ ಗ್ರಾಮಗಳಿಗೆ ಭೇಟಿ ಕೊಟ್ಟಂತ ಅನೇಕ ವಿಚಾರಗಳು ತುಂಬಾ ಹತ್ತಿರದಿಂದ ಗಮನಿಸಿ ನಿಮಗೆ ವಿಚಾರಗಳನ್ನು ತಿಳಿಸಂತ ಅಶೋಕ್ ನಾಯ್ಕರು ಕೂಡ ಸ್ವಾಗತವನ್ನ ಬಯಸ್ತೇನೆ. ಮತ್ತು ನನಗೆ ಅನಿಸ್ತು, ತಮಗೆ ಗೊತ್ತಿರ್ಬೋದು ಸರ್, ಮೊನ್ನೆ 2024-25ಕ್ಕೆ ಸನ್ಮಾನಿಸಿದ ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಈ ವಿಚಾರದಲ್ಲಿ ಸಾಕಷ್ಟು ಅನ್ಯಾಯ ಆಯಿತು ಅಂತ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಗೌರವಿತ ಹಿಂದಿನ ಜಿಲ್ಲಾಧಿಕಾರಿಗಳು ಅಫಿಷಿಯಲ್ ಆಗಿ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕಳಿಸ್ಕೊಟ್ರು. ರೈನ್ ಗೇಜ್ಗಳು 60-70% ಹಾಳಾಗಿದೆ, ವೈಜ್ಞಾನಿಕವಾಗಿ ಇಲ್ಲ, ಅದನ್ನು ಸರಿ ಮಾಡ್ಕೊಬೇಕು ಅಂತೇಳಿ ಇದೇ ಸರ್ಕಾರದ ಗೌರವಂತ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಇವತ್ತು ಕೂಡ ಅದಕ್ಕೆ ಯಾವುದೇ ಸ್ಪಂದನೆ ಈ ಸರ್ಕಾರ ಮಾಡ್ತಾ ಇಲ್ಲ.